ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ವಿಚಾರ ಮಾಡ್ರಿ, ಪತ್ ನಿಮಗೆ ಕೊಡಂಗಿಲ್ಲ, ನಮ್ದ ಅಧಿಕಾರಕ್ಕೆ ಬರೋದು, ನಾವ ಅಧಿಕಾರಕ್ಕೆ ಬರೋರು. ಪತ್ ಬೇಕಂದ್ರೆ ನಾ ಹೇಳ್ದಂಗೆ ಹೊಟ್ಟು ಹಾಕ್ಬೇಕು, ಟ್ರ್ಯಾಕ್ಟರ್ ಬೇಕಂದ್ರೆ ನಾ ಹೇಳ್ದಂಗೆ ಹೊಟ್ಟು ಹಾಕ್ಬೇಕು. DCC ಬ್ಯಾಂಕಿಂದ ಏನೋ ಮದತ್ ಬೇಕಂದ್ರೆ ನನ್ನ ಕಡೆ ಬರ್ಬೇಕಂತ ಹೇಳಿದ. DCC ಬ್ಯಾಂಕ್ ಯಾವ ಮಗನ ಅಪ್ಪನ ಆಸ್ತಿ ಅಲ್ಲ, ಮತ್ತು ಯಾವ ಹೇಳಿದ ಅವ್ರ ಅಪ್ಪನ ಆಸ್ತಿನೂ ಅಲ್ಲ. ದಯಮಾಡಿ ತಿಳ್ಕೊಬೇಕು. ಮತ್ತು ಇಂಥ ಮನೋಭಾವ ಇದ್ರೆ ನಾನು ಎದಿ ಮ್ಯಾಗ ಒದ್ದ ನಿಮಗೆ ಸಾಲ ಹಿಡ್ಕುವಂತ ವ್ಯವಸ್ಥೆ ಮಾಡಿ. ಈ ಕಡೆ ಅವ್ರೇನು 7 ಹುಟ್ಟಿ ಅಂತ ತಿಳಿದಿಲ್ಲ, ಯಾಕಂದ್ರೆ ಅವಾಗ ರೊಕ್ಕದ ಗಮಿಣಿ ಭಾಳ ಐತಿ, ರೊಕ್ಕದ ಗಮಿಣಿ ಭಾಳ ಐತಿ. ಹಿಂಗಾಗಿ ಹುತ್ತರೈತಿ, ಅಲ್ಲಿಂದ ಇಲ್ಲಿಂದ ಅಲ್ಲಿ ಚಿಕ್ಕೋಟ್ ತಿರುಗಾಡತ್ತ. ಏನು ಮಾಡ್ಕೋಲೆ, ನಮ್ಮ ಸಮೀಪ ಬರ್ತಕ್ಕಂಥ 50,000 ಕ್ವಿಂಟಲ್ ಸಕ್ರಿ ತುಡುಗು ಮಾಡಿ ಬೇರೆ ಕಡೆ ಇಟ್ಟರು. ಅದನ್ನ 50,000 ಕ್ವಿಂಟಲ್ ಸಕ್ರಿ ತುಡುಗು ಮಾಡಿ ಬೇರೆ ಗೋಡೌನ್ದಾಗ ಇಟ್ಟರು. ಅವ ಚೇರ್ಮಣ್ಣ ವೈಸ್ ಚೇರ್ಮಣ್ಣ ಬೇರೆದವ್ರದಾರ, ಆದ್ರೆ ತುಡುಗು ಮಾಡಿ ಬೇರೆ ಕಡೆ ಇಟ್ಟ ಅಣ್ಣಾ ಸಾಹೇಬ್ ಜೊಲ್ಲೆ. ಅದನ್ನ 50,000 ಕ್ವಿಂಟಲ್ ಹೊರಗೆ ತುಡುಗು ಮಾಡಿಟ್ರು. ಅದು ಯಾರಿಗೋ ರೈತರ ಮಾಹಿತಿ ಕೊಟ್ಟುಗಳ GST ಅವ್ರು ರೇಡ್ ಮಾಡ್ರು. ರೇಡ್ ಮಾಡಿ 50,000 5,000 ಕ್ವಿಂಟಲ್ ಅಂತ ಬರಿಸಿ ಅವ್ರೇನೋ ದಂಡ ಪಂಡ ಕಟ್ಟಬೇಕು ಅದನ್ನ ಕೇಟ್ರು. ಇದು ಮಾತ್ರ ರೈತರು ತೆಲಿತಾಪ ಆಗೈತೆ. ಅವ್ರು ಮತ್ತೆ ಕೋರ್ಟಿಗೆ ಹೋದ್ರೆ, ಕೋರ್ಟಿಗೆ ಹೋಗಿದ್ದೆಲ್ಲ ತಿಳಿಸಿ ಹೇಳ್ರು. ಹೇಳಿದ ನಂತರ ಐಡಿಮ್ ತೋರಿಸ್ತಾರೆ. ಅಲ್ಲಿ ಪಾಪ ಈ ಚೇರ್ಮನ್ ವೈಸ್ ಚೇರ್ಮನ್ ಏನೂ ಗೊತ್ತಿಲ್ಲ, ಅವ್ರ ಮ್ಯಾಗ ಆಗೈತಿ FIR, ಚೇರ್ಮನ್ ವೈಸ್ ಚೇರ್ಮನ್ ಮ್ಯಾಗ ಮತ್ತು ಬೋರ್ಡ್ ಮ್ಯಾಗ FIR ಆಗೈತಿ. ಈ ಇಂಥ ಪರಾಕ್ರಮಿ ಹಗಲಿ ದರೋಡೆಕೋರರು ಬಂದು ಇವತ್ತು ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆದಾಗ ಭಾಷಣ ಮಾಡ್ತಾರಂದ್ರೆ ಯಾವ ಮಟ್ಟಕ್ಕೆ ನಮ್ಮ ಅಲ್ಲಿರ್ತಕ್ಕಂಥ ನಿರ್ದೇಶಕರು ಹೋಗಿದಾರ. ಹಗಲಿ ದರೋಡೆಕೋರ್ ಅಂತಂದು ಇವತ್ತು ನಾವು ಹಿರಣ್ಯಕೇಶಿಯಾಗ ಭಾಷಣ ಮಾಡ್ಸಾಕತ್ತೀವಿ. ಅಲ್ಲಿ ಹೋಗೋ ಹಕ್ಕು ಇಲ್ಲ ಅವಂಗ. ಅವೇನು ಮೆಂಬರ್ ಅಲ್ಲ, ಬಗ್ರಿ ಮಳೆನೂ ಅಲ್ಲ. ಅವ್ ಮೆಂಬರ್ ಅಲ್ಲ, ಬಗ್ರಿ ಮಳೆನೂ ಅಲ್ಲ. ಅದನ್ನ ಮಾಡೋದ್ರ ಮುಖಾಂತರ ಹಗಲಿ ದರೋಡೆಕೋರ್ ಇಲ್ಲೊಂದೈತಿ, ಇಲ್ಲೊಂದೈತಿ. ಸೀಮೆಗಳು ದೂರ ಇಲ್ಲ, ನಮ್ಮ ಈ ಕಡೆ ದೂರ, ನಿಪ್ಪಾಣಿ ಸೀಮೆ ದೂರ ಐತಿ. ಹಗಲಿ ದರೋಡಿನ ಅದು, ಇದು ಹಗಲಿ ದರೋಡಿನ. ಇಬ್ಬರು ಹಗಲಿ ದರೋಡಿ ಮಾಡೋರು ಇವತ್ತು ದಿವಸ ನಮ್ಮ ತಾಲೂಕಿನಾಗ ಎಂಟ್ರಿ ಹೊಡ್ಯಾಕತ್ತಾರ. ನಾವು ನೀವು ಎಚ್ಚರ ಇರ್ಬೇಕಾಕೈತಿ. ಪಾಪದ ರೊಕ್ಕ ಮುಟ್ಟದ. ಅಪ್ಪನಗೌಡರ ಆಶೀರ್ವಾದದಿಂದ ಸಂಸ್ಥೆ ಐತಿ, ಸಂಸ್ಥೆ ಉಳಿಸಿದಾರ, ಬೆಳೆಸಿದಾರ. ನಮ್ಮ ತಾಲೂಕಿನವ್ರು ಅಲ್ಲಿ ಇರಬೇಕು, ನಾವು ಹೇಳಿದ ಕೆಲಸ ಆಗಬೇಕು.